ದೇವರುಗಳಿಗೆ ಸ್ಫೂರ್ತಿ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇನ್ಸ್ಪಿರೇಷನ್ ಡೇ. ಇವತ್ತು ನೋಡ್ತಾ ಇದ್ರೆ ಒಂದ್ ಕಡೆ ಅವನು ಇಲ್ಲ ಅನಿಸ್ತದೆ, ಇನ್ನೊಂದ್ ಕಡೆ ಅವನು ಎಲ್ಲಾ ಕಡೆ ಇದ್ದಾನೆ ಅಂತ ಅನಿಸ್ತಾ ಇದೆ. ನಿಮ್ಮಲ್ಲಿ ಇದ್ದಾನೆ, ನನ್ನಲ್ಲಿ ಇದ್ದಾನೆ, ಈ ಪ್ರಕೃತಿಲಿ ಇದ್ದಾನೆ ಅಂತ ಅನಿಸ್ತಾ ಇದೆ. ನೋಡಿ, ನೀವೆಲ್ಲ ಅವನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದೀರಾ. ನನ್ಗೆ ಹೋಗಿಲ್ಲ ಅಂತ ಅನ್ಸೇ ಇಲ್ಲ ಅವನು ಹೋಗಿದ್ದಾನೆ ಅಂತ. ನೀವೆಲ್ಲರೂ ಅವನ್ನ ಇನ್ನೂ ಬದುಕಿಸ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ. ಅವ್ನು ಮತ್ತೆ ಹುಟ್ಟಿ ಹುಟ್ಟಿ ಬರ್ತಾನೆ ಇದ್ದಾನೆ. ನನ್ ಕೇಳಿದ್ರೆ 17/3/1975 ಅವನ ಹುಟ್ಟಿದ ದಿನ ಅಂತಾರೆ. ಆದ್ರೆ ಇವನು ಎರಡು ಹುಟ್ಟಿದ ದಿನ ಇದೆ. ಅಪ್ಪು 2 ಸಲ ಹುಟ್ಟುತ್ತಾರೆ. ಇನ್ನೊಂದ್ ಸಲ 29/10/2021 ಅವನ್ ಸತ್ತ ದಿನ ಅಲ್ಲಪ್ಪಜ್ಜಿ, ಅವನ್ ಹುಟ್ಟಿದ ದಿನ. ಒಂದು ವ್ಯಕ್ತಿ ಹೋಗಿ ಒಂದು ಶಕ್ತಿ ಹುಟ್ಟುತ್ತೆ. ಈ ಶಕ್ತಿಗೆ ಸಾವೇ ಇಲ್ಲ. ಅದಕ್ಕೆ ಅವನು ಇಷ್ಟು ಜನ ಬರ್ತಾ ಇದ್ದಾರೆ, ಹುಟ್ಟದಬ್ಬ ಮಾಡಿಸ್ಕೊತಾ ಇದ್ದಾನೆ. ನಿಮ್ಗೆಲ್ಲ ಸ್ಫೂರ್ತಿ ಕೊಡಕ್ಕೆ ಈ ಶಕ್ತಿ ಬಂದಿದೆ. ನಿಮ್ಗೆಲ್ಲ ಮನೋರಂಜನೆ ಮಾಡಕ್ಕೆ ಅವನು ಒಂದ್ಸಲ ಜನ್ಮ ಎತ್ತಿ ಅವನು ಮಾಡಿಸ್ತಾ 28-29 ಸಿನಿಮಾ ಮಾಡ್ದ. ಅವನ ಕೊನೆ ನುಡಿ ಗಂಧದ ಗುಡಿ. ಅದ್ರಲ್ಲಿ ಏನು ಹೇಳಕ್ ಏನೋ ಆದರ್ಶ ಕೊಡಕ್ ಬಂದ್ರು. ನೀವೆಲ್ಲರೂ ಸೇರಿ ಇದನ್ನ ಮುಂದುವರ್ಸ್ಕೊಳ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಅವನ್ನ ಊತಿಲ್ಲ, ಬಿತ್ತಿದೀವಿ ಅಂತ. 100,000 ಅಪ್ಪುಗಳು ಬರ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಎಲ್ರಿಗೂ ಒಂದು ಸೇವೆ ಮಾಡಬೇಕು ಅಂತ ಮನೋಭಾವನೆ ಹುಟ್ಟಿಸ್ತಾ ಇದ್ದಾನೆ. ಇದೆಲ್ಲ ನಿಮ್ಗಳಿಂದ. ಪವರ್ ಸ್ಟಾರ್ ಎಲ್ಲೂ ಹೋಗಿಲ್ಲ, ಸ್ಟಾರ್ ಮಾತ್ರ ಮೇಲೆ ಹೋಗಿದೆ, ಪವರ್ ಎಲ್ಲ ಇಲ್ಲೇ ಇದೆ. ನೀವೇ ಅವನ್ನ ಪವರ್ ಮಾಡಿದ್ದು. ಈ ಪವರ್ ಎಲ್ಲ ಸೇರಿ ಇನ್ನೊಬ್ರು ಬದುಕಿನಲ್ಲಿ ಬೆಳಕು ಕೊಡಬೇಕು. ಎಲ್ಲರೂ ಒಟ್ಟಿಗೆ ಹೋಗಿ ಅದನ್ನ ಮಾಡೋಣ. ಅವಾಗ ಅವ್ನಿಗೆ ನಿಜವಾದ ಗೌರವ ಸಲ್ಲಿಸ್ದಂಗಾಗುತ್ತೆ. ಅವ್ನಿಗೆ ಹುಟ್ಟಿದ ಹಬ್ಬದಾಗ ಉಡುಗೊರೆ ಕೊಟ್ಟಂಗಾಗುತ್ತೆ. ಬನ್ನಿ, ಎಲ್ಲರೂ ಅಪ್ಪು ಕನಸ್ಕೊಂಡಂತ ಒಂದು ನಮ್ಮ ರಾಜ್ಯನ ಮಾಡೋಣ. ಎಲ್ಲರೂ ಸೇರ್ಕೊಂಡು ಮಾಡೋಣ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಅಭಿಮಾನಿ ದೇವರುಗಳಿಂದ ಅವನು ಇನ್ನೂ ಬದುಕ್ತಾನೆ, ಇನ್ನೂ ಬೆಳೀತಾ ಇದ್ದಾನೆ. ನೀವೆಲ್ಲ ಅವನು ಇನ್ನೂ ಬದುಕಿಸಿದ್ದೀರಾ. ನಿಮ್ಮೆಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಲಿ. 49ನೇ ಹುಟ್ಟುಹಬ್ಬದ ಅಭಿಮಾನಿಯೊಬ್ಬರು ಒಂದು ಸಿಲಿಕಾನ್ ಪ್ರತಿಮೆ ನನಗೆ ಫಸ್ಟ್ ದೂರದಿಂದ ನೋಡ್ಬಿಟ್ಟು ಇವ್ನು ಯಾವಾಗ ಬಂದ ಅಂತ ಅನ್ಸ್ಬಿಡುತ್ತೆ ಅಪ್ಪಾಜಿ. ಹೋಗಿ ಮುಟ್ಟು ನೋಡಿದ್ರೆ ಅಲ್ಲಿ ಬೆವರು ಕಾಣ್ತಾ ಇದೆ, ನರಗಳು ಕಾಣ್ತಾ ಇದೆ, ಬೆರಳುಗಳೆಲ್ಲ ಮುಟ್ಟಿದ್ರೆ ಸಾಫ್ಟ್ ಆಗಿದೆ. ನೋಡಿ, ಇವ್ರ ಅಭಿಮಾನ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಅವನನ್ನ ಇನ್ನೂ ಬದುಕಿಸಿ ಬರ್ತಾ ಇದ್ದಾರೆ ಅಂತ ಅದನ್ನೇ ಹೇಳಿದ್ದು ನಾನು. ಮತ್ತೆ ಹುಟ್ಟಿಸ್ತಾ ಇದ್ದಾರೆ ಅವನು ಎಲ್ಲೂ ಹೋಗಿಲ್ಲ. ಹುಟ್ಟುತ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಹಬ್ಬಕ್ಕೆ ಹುಟ್ಟುತ್ತಾನೆ. ಮತ್ತೆ 29 ಅಕ್ಟೋಬರ್ ತಿರ್ಗಾ ಹುಟ್ಟುತ್ತಾನೆ. ಅವ್ನ ಸ್ಫೂರ್ತಿಗಳನ್ನ ನಮ್ಮ ಮುಂದಕ್ಕೆ ತೊಗೊಂಡೋಗ್ತಾ ಇದೆ. ನಾವೆಲ್ಲರೂ ಏನಾರ ಮಾಡಬೇಕು ಈ ರಾಜ್ಯಕ್ಕೆ. ಅದನ್ನು ಹೇಳಕ್ಕೆ ಬಂದಿದ್ದ. ಅದನ್ನು ಮಾಡಿದಾಗ ಮಾತ್ರ ಅವ್ನು ನಮ್ಮ ಜೊತೆ ಇರ್ತಾನೆ. ಇಲ್ಲಾಂದ್ರೆ ಅವ್ನು ಯಾವತ್ತೋ ಹೊರಟೋಗ್ತಿದ್ದ. ನೀವು ಅವನ್ನ ಬದುಕಿಸಿದ್ದೀರಾ, ಇನ್ನೂ ಬದುಕಿಸೋಣ. ಎಲ್ರಿಗೂ ಒಳ್ಳೇದಾಗಲಪ್ಪಾಜಿ. ನಮಸ್ಕಾರ ಅಪ್ಪಾಜಿ. 1.5 ವರ್ಷ ಆಯ್ತು ಅದಾಗಿ. ಸೊ ಅಭಿಮಾನಿಗಳಲ್ಲಿ ಒಂದು ಕೂತು ಇದ್ದಿತ್ತು, ಅಪ್ಪು ಸ್ಮಾರಕ ಆಗುತ್ತೆ ದೊಡ್ಡ ಮಟ್ಟದಲ್ಲಿ. ಇನ್ನೂ ಅದು ಆಗಿಲ್ಲ ಅನ್ನುವಂಥ ಒಂದು ನೋವಿದೆ. ಯಾಕೆ, ಏನಾಯ್ತು ಅಂತ ಸ್ಮಾರಕ ಕೆಲಸ? ಮುಖ್ಯಮಂತ್ರಿ ಅವರು ಹೋದ ವರ್ಷನೇ ಅನೌನ್ಸ್ ಮಾಡಿದ್ರು, ರಾಜ್ಯೋತ್ಸವಕ್ಕೆ ಒಂದು ಅಡಿಗಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ಕಾರಣಾಂತರದಿಂದ ಆಗಿಲ್ಲ. ಮತ್ತೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ಅಪ್ಪಾಜಿ, ಅಮ್ಮ, ಅಪ್ಪು 3 ಜನದ ಸೇರಿ ಒಂದು ಸ್ಮಾರಕ ಆಗ್ತಾ ಇದೆ. ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಕಲ್ಚರು, ಮಾಡರ್ನೈಸೇಷನ್ ಎರಡು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಗ್ತಾ ಇದ್ದಾರೆ. ತುಂಬ ಜನ ಇದಕ್ಕೆ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇಷ್ಟು ಮಾಡಿಕೊಟ್ಟವ್ರು ಅದನ್ನು ಮಾಡಿಕೊಡಲ್ವ? ಖಂಡಿತ ಮಾಡಿಕೊಡ್ತಾರೆ. ಅಭಿಮಾನಿಗಳು ಇರೋವ್ರಿಗೂ ಎಲ್ಲರೂ ಮಾಡೇ ಮಾಡ್ತಾರೆ. ನಿಮ್ಮ ಶಕ್ತಿನೇ ನಮ್ಮ ಸ್ಫೂರ್ತಿ. ಇದು ಅಭಿಮಾನಿಗಳ ದಿನ, ಅಪ್ಪು ದಿನ ಅಲ್ಲ. ಅಭಿಮಾನಿಗಳು ಹುಟ್ಟಿದ ದಿನ ಇದು. ಸ್ಫೂರ್ತಿ ದಿನ ಅಂತ ಅಂದ್ರೆ ಅದಕ್ಕೆ ಅತಿಶೋಭೆ ಬರಲ್ಲ. ಏನಕ್ಕೆಂದ್ರೆ ಒಂದು ಅನ್ನದಾನ ಇರ್ಬೋದು, ಹಸಿರು ಗಿಡಗಳನ್ನ ಹಂಚುವ ಮುಖಾಂತರ ಗಂಧದ ಗುಡಿ ನನಸು ಮಾಡುವಂತ ಒಂದು ಕೆಲಸ ಇವತ್ತಾಗಿದೆ. ಅಪ್ಪಾಜಿ, ನಾನೊಂದು T-ಶರ್ಟ್ ಮಾಡಿಸಿದ್ದೀನಿ ನೋಡಿ. ಅವನ ಮರದ ಜೊತೆ ಸೇರ್ಕೊಂಡು, ಗಂಧದ ಗುಡಿ ಕಲರಲ್ಲಿ ಮರದ ಜೊತೆ ಸೇರ್ಕೊಂಡು, ನಾನು ಅಪ್ಪು ಅಂತ, ನಾನು ಅಪ್ಪು ಕಣಯ್ಯ, ನಾನು ಅಪ್ಪು ಥರ ಸೇವೆ ಮಾಡ್ತೀನಿ, ಅಪ್ಪು ಥರ ಬದುಕ್ತೀನಿ, ಐ ಆಮ್ ಅಪ್ಪು ಅಂತ ಒಂದು ಹೇಳಕ್ಕೆ ಹೊರಟಿದ್ದೀನಿ ನಾನು. ನಿಮ್ಮ ಆಶೀರ್ವಾದಗಳಿಂದ ಈ ಆದರ್ಶ ಮುಂದೆ ತಗೊಂಡು ಹೋಗೋಣ. ಎಲ್ಲರೂ ನನಗೆ ಸಹಾಯ ಮಾಡಿ, ನಿಮ್ಮಲ್ಲಿ ಒಬ್ಬನಾಗಿ ಮಾಡ್ಕೊಳ್ಳಿ.